ಚಲ್ದ వాళ్ళని తిరిగా మీరు అన్న పైసలు అంటే ఇద్దరు వాళ్ళు ಸಮನ ಮಗ ಈಗ ನಂದಿ ಮಾಡಿದ ನಾನು ದೊಡ್ಡ ಹುಡುಗ ಅವರಲ್ಲ ಮಧ್ಯಸ್ಥತ್ರ ಸುಮಾರು ವರ್ಷದಿಂದ ಕೆಲಸ ನಿರ್ವಹಿಸ್ತಾರೆ. ಆಗಿಂದ ನಾವು ತುಂಬ ಆನಂದವಾಗಿರ್ತೀವಿ. ಯಾವುದೇ ಮೀಟಿಂಗ್ ಆಗಲಿ ಇನ್ನೊಂದಾಗಲಿ ಪ್ರತಿಯೊಂದು ತುಂಬ ಆನೆಸ್ಟ್ ಆಗಿರುತ್ತೆ. ಇಂಥ ಪರಿಸ್ಥಿತಿಗೆ ಅವ್ರು ಹೋಗೋವಂಥ ವ್ಯಕ್ತಿನೇ ಅಂತ. ಆದ್ರೂ ಇವತ್ತು ಈ ಪರಿಸ್ಥಿತಿಗೆ ಅವರು ಮೆಂಟಲ್ ಆಗಿ ಬಂದಿದ್ದಾರೆ ಅಂದರೆ ನಮಗೆ ಕಳ್ಕೊಳಕ್ಕೆ ವಿಷಯ ಮಂಡೆ ಗೊತ್ತಾಗಬೇಕು ಮೇಡಮ್. ನಮ್ಗೆ ಗೊತ್ತಿರೋ ಜಾಗಗಳೆಲ್ಲ ನಾವು ಎಲ್ಲ ಕೆರೆ ಕೋಡಲ್ಲಿ ಪ್ರತಿ ಮನೆ ವಿಸಿಟ್ ಮಾಡಿದ್ವಿ ಸರ್. ಅವ್ರು ಗೊತ್ತಿರೋರು ಈ ಕಡೆ ಇಲ್ಲಿ ಕೆಲಸ ಮಾಡೋರು ಯಾರ ಮನೆ ಹತ್ರ ಹೋಗ್ತಾ ಇದ್ರು, ಯಾರ ಹತ್ರ ಎಲ್ರಿಗೂ ಕಾಲ್ ಮಾಡಿದ್ರು. ಸಮೀಕ್ಷೆ ಒಂದೇ ಸರ್ ಅವ್ರ ಪ್ರಾಬ್ಲಮ್ ಅಂತ ಅವ್ರಿಗೆ ಕೊಟ್ಟಂಥ ರೀಚ್ ಅಲ್ಲಿ ಅವ್ರು ಕೊಟ್ಟಂಥ ಟಾರ್ಗೆಟ್ ರೀಚ್ ಆಗಬೇಕು. ಅವ್ರು ಕೊಟ್ಟಂಥ ಒಂದು ಲೊಕೇಶನ್ಗೆ ಹೋಗಿ ಅಲ್ಲೆಲ್ಲೋ ಕೆರೆ ಹತ್ರ ಹೋಗ್ತೀವಿ ಅಷ್ಟೇ. ಈ ರೀತಿ ಹುಡುಕಿ ನಮ್ಮ ಮೇಲಾಧಿಕಾರಿಗಳು ಯಾಕೆ ಟಾರ್ಗೆಟ್ ಈ ರೀತಿ ಟೆನ್ಷನ್ಗಳಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದಾರೆ. ಸೂಸೈಡ್ ಮಾಡ್ಕೊಳ್ಳೋ ಅಷ್ಟು ಇಲ್ಲ ಸರ್. ಆದ್ರೂ ಕೆಲವೊಂದು ಈ 55 ವರ್ಷ ಇವರಿಗೆಲ್ಲ ಆ ಫೀಲ್ಡಲ್ಲಿ ಹೋಗಿ ಮಾಡೋದಕ್ಕಾಗ್ತದೆ. ಹಾಗಾಗಿ ಆ ರೀತಿ ಮಾಡ್ಕೊಂಡು ಇಲ್ಲ ಬೇರೆ ಇನ್ನೇನು ಖಿನ್ನತೆಗೊಳಗಾಗಿದ್ರು ಅಂತ ಫ್ಯಾಮಿಲಿಯಲ್ಲಿ ಹೇಳಿದ್ರು ಪೇರೆಂಟ್ಸಿಗೆ ಆಗಿದ್ದಾರೆ ಸರ್. ಸರ್ವೆಯಿಂದ ಡಿಪ್ರೆಸ್ ನಮ್ಮ ಕಾಲೇಜ್ಮೆಂಟ್ ಮತ್ತೆ ನಮ್ಮ ಜೊತೆಲಿ 25 ವರ್ಷ ಕೆಲಸ ಮಾಡಿದ್ವಿ ಸ್ಕೂಲಲ್ಲಿ. ಈಗ ಅವ್ರು ಕೋಲಾರ ತಾಲೂಕು ಹೋದ್ರು, ನಾವು KGF ತಾಲೂಕು ಬಂದ್ವಿ. ಆಗಿಂದ ಸ್ವಲ್ಪ ಟಚ್ ಕಡಿಮೆ ಆಗಿದೆ. ಆನೆಸ್ಟ್ ವರ್ಕರ್ ಫ್ರಾಮ್ ಟು ಬೋಲ್ಡು ಈ ಥರ ಪರಿಸ್ಥಿತಿಗೆ ಹೋಗೋ ಸ್ಥಿತಿ ಇಲ್ಲ ಅವರು. ಬಟ್ ಏನಾಯ್ತು ಅಂತ ಗೊತ್ತಿಲ್ಲ. ಅದು ಏನು ಇದಕ್ಕೆ ಸಮೀಕ್ಷೆಗೆ ಹಾಕಿದ್ರು? ಸಮೀಕ್ಷೆ ತಲೆ ಟೆನ್ಷನ್ ಆಗಿತ್ತಂತೆ ಸರ್. ತುಂಬಾ ಸಮೀಕ್ಷೆಯಿಂದ BP ಶುಗರ್ ಏನಿದ್ದಿಲ್ಲ. ಈಗ ನನಗೆ BP ಶುಗರ್ ಜಾಸ್ತಿ ಆಗಿದೆ, ಸಮೀಕ್ಷೆದು ತುಂಬ ಟೆನ್ಷನ್ ಆಗಿದೆ. ನಿಮ್ಮ ಹತ್ರ ಹೇಳಿದ್ರಾ? ನಮ್ಮ ಹತ್ರ ಇಲ್ಲ ಸರ್, ಬೇರೆ ಕಡೆ ಹೇಳಿಕೊಂಡಿದ್ರಂತೆ ಅಷ್ಟೇ.
ನಮ್ಗೆ ಈ ಥರ ಮಾಹಿತಿ ಗೊತ್ತಾಯಿತು, ಡೈರೆಕ್ಟ್ ಮಾತಾಡಿಲ್ಲ ಅವ್ರ ಹತ್ರ. ಲಾಸ್ಟ್ ಯಾವಾಗ ಮಾತಾಡಿದ್ರಿ ನೀವು? ಸರ್ ನಾವು ಮಾತಾಡಿ 2 years ಬ್ಯಾಕ್ ಆಯಿತು, 1.5 2 year ಆಯಿತು. ಮೇಡಮ್ ಒಬ್ಬರಿಗೆ ಮಾತಾಡಿದ್ದಾರೆ ಮಂಡೆ, ಈ ಥರ ಬೆಸ್ಮಂಗ್ಲದಲ್ಲಿ ನೀರಿದೆಯಾ, ಚೆನ್ನಾಗಿದೆಯಾ, ನಾವು ಬರಬೇಕು ಅಂತ ಹೇಳಿದ್ದಾರೆ. ಬೆಂಗಳೂರಿಂದ ಫ್ಯಾಮಿಲಿಯವ್ರು ಬರ್ತಿದ್ದಾರೆ. ಏನಿಲ್ಲ ಸರ್, ಆರಾಮ ಫ್ಯಾಮಿಲಿ ಕಡೆ ವೆಲ್ ಸೆಟಲ್ಡ್ ಸರ್, ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗೆ. ಮಕ್ಕಳೆಲ್ಲ ಓದಿದ್ದಾರೆ, ಸರ್ವೇ ಡಿಪ್ರೆಷನ್ ಆ ಥರ ಹೇಳ್ಕೊಂಡಿದ್ದಾರೆ, ಕಷ್ಟ ಅಂತ. ನಿಮ್ಮ ಟೀಚರ್ಸ್ ಹತ್ರ ಆ ಥರ ಹೇಳಿದಾರೆ. ಸರ್ವೇ ತುಂಬ ಟೆನ್ಷನ್ನು, ಟಾರ್ಗೆಟ್ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ ಅಷ್ಟೇ. ಮಗನೂ ಹೆಲ್ಪ್ ಮಾಡಿದ್ದಾನೆ, ಮಗಳು ಹೆಲ್ಪ್ ಮಾಡಿದ್ದಾಳೆ. ಬಟ್ ಇದು ಹೆಂಗಾಯ್ತು ಅಂತ ಗೊತ್ತಿಲ್ಲ. ಆರಾಮಾಗಿದ್ದಾರೆ, ಫ್ಯಾಮಿಲಿ ಕಡೆಯಿಂದ ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗೆ. ಜಯಶ್ರೀ ಅಂತ ಸರ್, ನಮ್ಮ ಕಾಲೇಜ್ ಮೆಂಟ್ ಕೊಲ್ಲಿಗ್ 25 years ನಾವು ಒಟ್ಟಿಗೆ ವರ್ಕ್ ಮಾಡಿದ್ವಿ.